ದಾಲ್ ಮೇಥಿ ರೆಡಿ ಆಯಿತು. ನೀವು ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ, ಯಾವ್ದು ಜೊತೆ ಬೇಕಾದರೂ ನೀವು ಇದನ್ನು ತಿನ್ಬೋದು. ಯಾರ್ಯಾರು ಸೊಪ್ಪು ತಿನ್ನೋಲ್ವೋ ಅವರಿಗೆ ಈ ಥರ ಮಾಡಿಕೊಡಿ, ದಿನ ಇದೇ ಬೇಕು ಅಂತ ಹೇಳ್ತಾರೆ. ದಾಲ್ ಮೇಥಿ ಮಾಡಲಿಕ್ಕೆ ನಮಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, ಸ್ವಲ್ಪ ಕಸ್ತೂರಿ ಮೇಥಿ, ಬೆಳ್ಳುಳ್ಳಿ, ಶುಂಠಿ. ಈ ಬೆಳ್ಳುಳ್ಳಿನ ಸ್ವಲ್ಪ ನಾನು ಜಜ್ಕೊಂಡಿದ್ದೀನಿ. ಆಮೇಲೆ ಹಚ್ಕಾರದ ಪುಡಿ, ಆಮೇಲೆ ಬೇಳೆನ ಅಂದರೆ ತೊಗರಿ ಬೇಳೆನ ನಾನು ಒಂದು 3-4 ಸಿಟಿ ಕುದಿಸ್ಕೊಂಡು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಫ್ರೆಶ್ ಮೆಂತ್ಯ ಸೊಪ್ಪು, ಇದನ್ನು ನಾನು ಸಣ್ಣಗೆ ಕಟ್ ಮಾಡಿಕೊಂಡು 2-3 ಸಲ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಬನ್ನಿ ದಾಲ್ ಮೇಥಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಒಂದು ಬಾಣಲಿ ತೊಗೊಂಡು ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ, ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಸಣ್ಣಗೆ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಿ ಎಣ್ಣೆಯಲ್ಲಿ. ನೋಡಿ ಈ ಥರ ಚೆನ್ನಾಗಿ ಇನ್ನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಇಷ್ಟು ಫ್ರೈ ಆಗಿದೆ ನಂದು. ಒಂದು 5 ನಿಮಿಷನೇ ನೀವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಹಸಿ ಹಸಿಯಾಗಿರಬಾರ್ದು ಈರುಳ್ಳಿ. ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಇವಾಗ ಅದು ಫ್ರೈ ಆಗ್ತಾ ಇದೆ ಅಲ್ಲ ಟೊಮ್ಯಾಟೊ ಈರುಳ್ಳಿ ಎಲ್ಲ, ಅದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ, ಅರಶಿನ ಪುಡಿ, ಈಗ ಚೆನ್ನಾಗಿ ಕಲಸಿ ಒಂದ್ಸಲ. ನೋಡಿ ಇಷ್ಟು ಫ್ರೈ ಆಗಿದೆ, ಇಷ್ಟು ಸಾಕು. ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಖಾರ ಪುಡಿ ಹಾಕಿ ಎಲ್ಲ ಫ್ರೈ ಮಾಡಬೇಕಾದ್ರೆ ಫ್ಲೇಮು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಮಾಡಿ, ಇಲ್ಲಾಂದರೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ನೋಡಿ ಇಷ್ಟು ಫ್ರೈ ಆಗಿದೆ ನಂದು. ಇವಾಗ ನೋಡಿ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ, ಫ್ರೆಶ್ ಮೆಂತ್ಯ ಸೊಪ್ಪು. ಇದು ಎಲ್ಲ ಇದನ್ನು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ನಾವು ಬೇಯಲಿಕ್ಕೆ ಈ ಥರ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡೋಣ ಒಂದು 5 ನಿಮಿಷ. ಲಿಡ್ ಕ್ಲೋಸ್ ಮಾಡಿಬಿಟ್ರೂ ನಡೆಯುತ್ತೆ, ಇಲ್ಲ ಓಪನ್ ಮಾಡಿಬಿಟ್ರೂ ನಡೆಯುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ
ಈ ಥರ ಒಂದು 5 ನಿಮಿಷ ನಾವು ಈ ಥರ ಫ್ರೈ ಮಾಡಬೇಕು ಇದನ್ನು. ಅದು ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ನಾವು ಇದನ್ನು ಈ ಥರ ಬೇಯಲಿಕ್ಕೆ ಬಿಟ್ಬಿಡೋಣ. ಒಂದು 5 ನಿಮಿಷ, 5ರಿಂದ ಒಂದು 6 ನಿಮಿಷ ಈ ಥರ ಬೇಯಲಿಕ್ಕೆ ಬಿಟ್ಬಿಡೋಣ. ನೋಡಿ ಈ ಥರ ಸ್ವಲ್ಪ ಬೇಯ್ತಾ ಇದೆ. ಅದು ಒಂದು 5-6 ನಿಮಿಷಗಳ ಕಾಲ ಹೀಗೆ ಬಿಟ್ಬಿಡೋಣ. ಇದು ನೋಡಿ ಗೊಜ್ಜು ಥರ ಆಗಿದೆ. ನೀವು ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ಹೀಗೇ ತಿನ್ಬೋದು. ನಾನಿವಾಗ ಲಾಸ್ಟಿಗೆ ಸ್ವಲ್ಪ ದಾಲ್ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಮೇಥಿ ದಾಲ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ದಾಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಇಷ್ಟೇ ನೀವು ಚಪಾತಿಗೆ ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು, ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ನೋಡಿ ಹೇಗಾಗಿದೆ ಗೊಜ್ಜು ಥರ. ನೋಡಿ ಇಷ್ಟು ನಂದು ಬೆಂದಿದೆ. ಇವಾಗ ನಾನಿವಾಗ ದಾಲ್ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ದಾಲು ನಾನಿವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು ಕುದಿ ಬಂದಮೇಲೆ ನಾವು ಆಫ್ ಮಾಡಬೇಕು. ನೋಡಿ ಈ ಥರ ಎಲ್ಲ ನಾನು ಕಲಿಸ್ತಾ ಇದ್ದೀನಿ. ನೋಡಿ ಈ ಥರ ನೀವು ಮೆಂತ್ಯ ಸೊಪ್ಪು ಮಾಡಿಕೊಟ್ರೆ ಇದರಲ್ಲಿ ಯಾರಿಗೂ ಸೊಪ್ಪಿದೆ ಅಂತ ಗೊತ್ತೇ ಆಗಲ್ಲ. ಕೆಲವೊಬ್ಬರು ಮನೆಯಲ್ಲಿ ಸೊಪ್ಪು ತಿನ್ನಲ್ಲ. ಸೊ ನೀವು ಈ ಥರ ಮಾಡಿಕೊಟ್ರೆ ದಿನಾ ನೀವು ಇದನ್ನೇ ಮಾಡಿಕೊಡು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಗೊಜ್ಜು ಥರ. ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನಿವಾಗ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಈ ಥರ ಕಲಸಿ. ತುಂಬ ನೀರು ಹಾಕಬೇಡಿ, ಸಾರದಂಗೆ ಆಗಿಬಿಡುತ್ತೆ. ಸೊ ನಾನು ಇದು ಪಲ್ಯ ಬೇಕಲ್ಲ, ಸೊ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ನಮ್ಮ ದಾಲ್ ಮೇಥಿ ರೆಡಿ ಆಯಿತು. ನೀವು ಇದನ್ನು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಯಾವುದಕ್ಕೆ ಬೇಕಾದರೂ ನೀವು ಅದನ್ನು ತಿನ್ಬೋದು. ನೋಡಿ ಈ ಥರ ನೀವು ಮೆಂತ್ಯ ಸೊಪ್ಪು ಹಾಕಿ ಮಾಡಿಕೊಟ್ರೆ ಯಾರಿಗೂ ಇದರಲ್ಲಿ ಮೆಂತ್ಯ ಸೊಪ್ಪಿದೆ ಅಂತ ಗೊತ್ತಾಗಲ್ಲ. ಕೆಲವೊಬ್ಬರು ಮನೆಯಲ್ಲಿ ಸೊಪ್ಪು ತಿನ್ನಲ್ಲ. ಸೊ ನೀವು ಇದನ್ನು ಮಾಡಿಕೊಡ್ಬೋದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ. ಇವಾಗ ನೀವು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ನೀವು ಸರ್ವ್ ಮಾಡ್ಬೋದು. ನಮ್ಮದು ದಾಲ್ ಮೇಥಿ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿತ್ತು ಅಂತ.
ದಾಲ್ ಮೇಥಿ ರೆಡಿ ಆಯಿತು. ನೀವು ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ, ಯಾವ್ದು ಜೊತೆ ಬೇಕಾದರೂ ನೀವು ಇದನ್ನು ತಿನ್ಬೋದು. ಯಾರ್ಯಾರು ಸೊಪ್ಪು ತಿನ್ನೋಲ್ವೋ ಅವರಿಗೆ ಈ ಥರ ಮಾಡಿಕೊಡಿ, ದಿನ ಇದೇ ಬೇಕು ಅಂತ ಹೇಳ್ತಾರೆ.